ಇವತ್ತಿನ ಬಿಸಿ ಬಿಸಿ ಸುದ್ದಿ ವಿನೋದ ಭಾರತಿಯಲ್ಲಿ ಮಕ್ಕಳನ್ನ ಕಾಲೇಜಿಗೆ ಓದೋಕೆ ಅಂತ ಕಳಿಸ್ತೀವಿ. ಆದರೆ ಮಕ್ಕಳು ಮಾಡೋ ಅವಾಂತರ ಒಂದೊಂದಲ್ಲ. ಅದಕ್ಕೆ ಈಗ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಪದವೀಧರರಿಗೆ HIV ಟೆಸ್ಟ್ ಮಾಡೋದಕ್ಕೆ ಹೊರಟಿದೆ. ಈ HIV ಟೆಸ್ಟು ಇವ್ರನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು. ಯಾಕೆ ಅಂತಂದರೆ ದೇಶದ ನವನಿರ್ಮಾಣ ಪ್ರಜೆಗಳು ಭವಿಷ್ಯ ಎಲ್ಲ ಇವರೇ ಅನ್ನೋದನ್ನು ಅರಿತು ರಾಜ್ಯ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಕರ್ನಾಟಕ ದೇಶದಲ್ಲಿ ನಂಬರ್ 3ನೇ ಸ್ಥಾನದಲ್ಲಿರೋದು HIV ಪೀಡಿತ ರೋಗಿಗಳಿಂದ. ಹಾಗಾಗಿ ಈ ಒಂದು ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ಬನ್ನಿ ಆರೋಗ್ಯ ಸಚಿವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. UT ಖಾದರ್ ಅವರೇ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಖಾದರ್ ಅವರೇ, ಹೇಳಿ, ಈಗ ನೀವು ತಗೋತಾ ಇರೋ ಈ ಕ್ರಮ ರಾಜ್ಯವ್ಯಾಪಿ ಸ್ವಾಗತಿಸಲ್ಪಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನಾವೆಂತ ಹೇಳಲಿಕ್ಕಿಲ್ಲ. ಇಲ್ಲಿ ನಮ್ಮ ಉದ್ದೇಶ ಇರುವುದೊಂದೇ. ಎಂತ ಗೊತ್ತುಂಟ, ಅದು ಮಕ್ಕಳಲ್ಲಿ ಈಗ HIV ಸೋಂಕು ಹೆಚ್ಚಾಗ್ತಿದೆ ಅಂತ ನಮಗೆ ಒಂದು ವರದಿ ಬಂದಿದೆ. ಗೊತ್ತುಂಟ ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, 18ರಿಂದ ಹಿಡಿದು 35ರ ವಯೋಮಾನದ ಯುವಕ ಯುವತಿಯರಲ್ಲಿ ಇದು ಕಂಡು ಬರ್ತಾ ಇದೆ. ಇದು ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಆರೋಗ್ಯ ಇಲಾಖೆಯಿಂದ ಏನಾದರೂ ಕ್ರಮ ಕೈಗೊಳ್ಳಿಕ್ಕೆ ಬೇಕಲ್ಲ. ಹಾಗಾಗಿ ಈ ಕ್ರಮವನ್ನ ಎಲ್ಲ ಸ್ವಾಗತಿಸ್ತಾರೆ ಅಂತ ನಾನು ತಿಳಿದಿದ್ದೇನೆ. ನಾನು ಹೇಳಿದ್ದೇನೆ ಕೂಡ, ಈ ನಿರ್ಧಾರ ತಗೊಳ್ಳಿಕ್ಕೆ ಹೊರಟಿದ್ದಾರಲ್ಲ, ಅದನ್ನ ಖಂಡಿಸುವ ಯಾವುದೇ ಪ್ರಶ್ನೆ ಇಲ್ಲ. ಅಲ್ಲ ಸ್ವಾಮಿ ಖಾದರ್ ಸಾಹೇಬ್ರೆ, ಈಗ ನೀವು HIV ಟೆಸ್ಟ್ ಮಾಡ್ತೀವಿ ಅಂತ ಇಲ್ಲಿ ಓದಕ್ಕೆ ಬಂದಿರೋ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯವನ್ನೇ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡ್ತೀರಿ? ಆಗ ನಿಮ್ಮ ಕಾಲೇಜುಗಳ ಕಥೆ ಏನು ಅಂತ. ಆ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಯಾರನ್ನು ಇಲ್ಲಿ ದೂಷಣೆ ಮಾಡಲಿಕ್ಕೆ ಅಂತ ಹೊರಟದಲ್ಲ. ಒಂದು ನೀವು ಅದು ನಿಗಾ ಮಾಡ್ಲಿಕ್ಕೆ ಉಂಟು. ಯಾತಕ್ಕೆಂತ ಹೇಳಿದ್ರೆ, ರಾಜ್ಯದ ಜನರ ಮಕ್ಕಳ ಭವಿಷ್ಯದ ಕುರಿತಾಗಿ ನಾವು ಇಂಥ ಒಂದು ನಿರ್ಧಾರಕ್ಕೆ ಬಂದಿರೋದುಂಟು. ಇದಕ್ಕೆ ಪ್ರತಿಭಟನೆ ಆಗಲಿ ಇನ್ನೊಂದಾಗಲಿ ಯಾವುದು ಸಹ ಇಲ್ಲಿವರೆಗೂ ನಮಗೆ ಕಂಡು ಬಂದಿಲ್ಲ. ಹಾಗಾಗಿ ಇದನ್ನ ನಾವು ಮುಂದುವರಿಸೋದಕ್ಕೆ ಆದೇಶವನ್ನು ಸದ್ಯದಲ್ಲೇ ಹೊರಡಿಸ್ತೇವೆ. ಥ್ಯಾಂಕ್ ಯು UT ಖಾದರ್ ಅವರೇ. ಕೇಳಿಸ್ಕೊಂಡ್ರಲ್ಲ, ಇದು ವಿದ್ಯಾರ್ಥಿಗಳ ಒಂದು ನೈತಿಕತೆಯನ್ನು ಚೆಕ್ ಮಾಡೋದಕ್ಕೆ ಹೊರಟಿಲ್ಲ. ರಾಜ್ಯದ ಮುಂಬರುವ ಭವಿಷ್ಯದ ಪ್ರಜೆಗಳ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಇದರಿಂದ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಒಂದಂತೂ ಆಗುತ್ತೆ. ಏನು ಅಂದರೆ, ಪರರಾಜ್ಯದಿಂದ ಯುವಕ ಯುವತಿಯರು ನುಗ್ಗಿ ಬರ್ತಿದ್ರಲ್ಲ ಸಾಗರೋಪಾದಿಯಲ್ಲಿ, ಕರ್ನಾಟಕದಲ್ಲಿ ಪುಕ್ಸಟ್ಟೆ ಶಿಕ್ಷಣ ಸಿಗುತ್ತೆ, ಕಡಿಮೆ ರೇಟಲ್ಲಿ ಓದ್ಕೊಂಡ್ಬಿಡ್ಬೋದು ಅಂತ, ಅವರ ಸಂಖ್ಯೆ ಇಳಿಮುಖ ಆಗಬಹುದು. ಇನ್ನು ನಮ್ಮವರು ಮಾನವಸ್ಥ ಮಂಗಪ್ಪದಿರೋ ಅಂತ ಹೇಳೋಕೆ ಆಗೋದು ಇಲ್ಲ, ಹೇಳದೆ ಇರೋಕ್ಕಾಗೋದು ಇಲ್ಲ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.